ಓಂ ಪ್ರಕಾಶ್ ಸರ್ಗಾದ್ರೆ ಸಿನಿ ಹತ್ರ ಬರೋದು ಸರ್ ಅದು ಅಂತ ಇನ್ನೂ ಹೊತ್ತಾಗಳಿ. ಓ ಅವ್ರಿಗೆ ಮಾತ್ರ ಹಂಗೆ, ಬೇರೆಯವ್ರಿಗೆ ಭಯ ರಿಯಾಕ್ಟ್ ಮಾಡ್ತಾರೆ ಅಂತ. ಈ ಜೆರಾಕ್ಸ್ ಮೆಷಿನ್ ಮೇಲೆ ಹಿಂಗೆ ಮಲಗಿರ್ತಾರಲ್ಲ, ಸೊ ನಾನೋಗಿ ಯಾಕೋ ನಂಗೆ ಇದು ಮಾಡಿದೆ ಅಂತ ಇಲ್ಲಿ ಅವರು ಇನ್ನು ಇದ್ಬಿಟ್ರು, ಸಾರ್ ಹೊಡ್ರಿ ಸಾರ್ ಹೊಡೀರಿ ಸರ್ ಪರವಾಗಿಲ್ಲ ಅಂತ ಅವರೇನೆ. ಎನಿವೆ ನಿಮ್ಮ ಲೈಫಿಗೆ ಒಂದು ಡಿಸ್ಕ್ಲೈಮರ್ ಇದ್ರೆ ಏನಂತಿರುತ್ತೆ? ಏನಿರುತ್ತೆ ಸರ್? ಎಚ್ಚರಿಕೆ ಎಚ್ಚರಿಕೆ ಯಾಕೆ ಸರ್? ಕೇಳಿದೆ ಆ ಥರ ಇತ್ತು ಒನ್ ಆಫ್ ದ ಡಿಸ್ಕ್ಲೈಮರ್. ಸೂಜಿ ಅಲ್ಲ ಸರ್ ನಾನು. ಕ್ರಿಟಿಕ್ಸ್ ಬಗ್ಗೆ ಏನು ಹೇಳ್ತೀರಾ? ಕೆಲವ್ರಿಗೆ ಒಂದೊಂದು ಟೈಮ್ ಬರ್ದಿರ್ತಾರಲ್ಲ ಅವ್ರಿಗೆ ಇವ್ರಿಗೇನು ಅರ್ಥನೇ ಆಗಿಲ್ವಲ್ಲ ಅಂತ ಅನ್ಸುತ್ತೆ. ಕೆಲವ್ರಿಗೆ ಜನ ಬೆಸ್ಟ್ ಕ್ರಿಟಿಕ್ಸ್ ಅವ್ರು ಡಿಸೈಡ್ ಮಾಡ್ತಾರೆ. ಎಲ್ಲ ಸೇರಿ ಏನಿರುತ್ತೆ ಸರ್? ಬೇವು ಬೆಲ್ಲ ತರ ಎಲ್ಲ ಅಂಶ ಇರುತ್ತಲ್ಲ, ಅದಕ್ಕೆ ಏನಂತಾರೆ ಸರ್? ಅದೇ ಬೇವು ಬೆಲ್ಲ ಇಲ್ಲ ಸರ್. ಬಟ್ ಐಡಿಯಾ ಬಂದಿದ್ದು ಒಂದು ಜೆರಾಕ್ಸ್ ಅಂಗಡಿಲೇ. ಆ ಜೆರಾಕ್ಸ್ ಅಂಗಡಿಯವರು ನಮ್ಮ ಟ್ರೇಲರ್ ನೋಡಿ ಮೆಸೇಜ್ ಮಾಡಿದ್ರು, ಸಖತ್ತಾಗೈತೆ ಸರ್ ಅಂತ. ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಇದೇ ಅಂಗಡಿಯಿಂದ ಪ್ರೇರಣೆ. ಅವ್ರಿಗೆ ಹೇಳಿದೆ ನಾಗಭೂಷಣ್ ಅವರು ಬ್ರಾಡ್ ಪಿಟ್ ಆಫ್ ಕನ್ನಡ ಇಂಡಸ್ಟ್ರಿ ಅಂತ. ಇವೆಲ್ಲ ಬೇಡ. ಜನಗಳ ಕೈಲಿ ಏನ್ ಗೊತ್ತಾ ಮಯೂರು ನೋಡ್ತಾರೆ, ನಾನು ಜನಗಳ ನಾಗಭೂಷಣ್ ಮುಗಿಸ್ತೀನಿ ನೋಡ್ಕೊಳ್ಳಿ. ಯಾಕೆ ಸ್ವಾಮಿ? ನಮ್ಮ ಪಕ್ಕದ ಮನೆಯವರು ಅವ್ರ ಅಪ್ಪ ಅಮ್ಮ ಇಬ್ರು ಹೋಗ್ಬಿಟ್ರು ಕೋವಿಡ್ ಅಲ್ಲಿ. ನಿಮ್ ಸಿನಿಮಾ ನೋಡಿ ಆಕ್ಚುಲಿ ಇವತ್ತು ಸ್ವಲ್ಪ ನಕ್ಕಿದ್ದಾರೆ. ಯಾರೋ ನೊಂದಿರೋರ್ಗೆ ಒಂದು ಅವ್ರ ಮುಖದಲ್ಲಿ ಒಂದು ನಗು ತೋರಿಸೋದಿದೆಯಲ್ಲ, ಅದು ಎಂತ ಪುಣ್ಯದ ಕೆಲಸ ಅಲ್ವಾ? ಅಬ್ಸಲ್ಯೂಟ್ಲಿ.